ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿ ಅವರೇ ಹೇಳಿದ್ದೂ ಆಗಿದೆ. ಹೈಕಮಾಂಡ್ ಏನ್ ಹೇಳುತ್ತೆ ಆ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿಯೂ ಹೇಳಿಯಾಗಿದೆ. ಅವರ ಆಪ್ತ ಬಣದ ಶಾಸಕರುಗಳೆಲ್ಲ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದರ ನಡುವೆ ಹೈಕಮಾಂಡ್ ಇವತ್ತು ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇವರಿಬ್ಬರನ್ನೂ ಕೂಡ ಇವತ್ತು ಭೇಟಿಯಾಗ್ತಾ ಇರೋದ್ರಿಂದಾಗಿ ಬಹುಶಃ ಇದೆಲ್ಲವೂ ಕೂಡ ಒಂದು ತಾರ್ಕಿಕ ಅಂತ್ಯ ಕಾಣುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಈ ಸಿಎಂ ಕುರ್ಚಿ ಜಟಾಪಟಿ ಯಾವ ಹಂತಕ್ಕೀಗ ತಲುಪಿದೆ, ಏನಾಗಬಹುದು, ಸಿದ್ದರಾಮಯ್ಯನವರ ಮುಂದಿನ ಹಾದಿ ಏನಿರಬಹುದು, ಡಿಕೆ ಶಿವಕುಮಾರ್ ಅವರು ಇದೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತಾರಾ? ಇದೆಲ್ಲದರ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ನಲ್ಲಿನ ಸಿಎಂ ಕುರ್ಚಿ ಕಾಳಗದ ಕಿಚ್ಚು ದೆಹಲಿಗೆ ಹಬ್ಬಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಪವರ್ ಶೇರಿಂಗ್ ಫೈಟ್ ರಾಷ್ಟ್ರ ರಾಜಧಾನಿಗೆ ಶಿಫ್ಟ್ ಆಗಿದೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಂಗಳದಲ್ಲಿ ಕುರ್ಚಿ ಚೆಂಡು ಪುಟಿಯುತ್ತಿದೆ. ಆದ್ರೆ ಸದ್ಯಕ್ಕಂತೂ ಟಗರು ಚೇರ್ ಸೇಫ್. ಡಿಸೆಂಬರ್ ಅಂತ್ಯದವರೆಗೂ ಸಿಎಂ ಸಿದ್ದು ಕುರ್ಚಿ ಭದ್ರ. ರಾಹುಲ್ ಗಾಂಧಿ ಬಂದ ಬಳಿಕವಷ್ಟೇ ಕುರ್ಚಿ ನಿರ್ಧಾರ. ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಅದೆಷ್ಟೇ ಡಿನ್ನರ್ ಪಾರ್ಟಿ ಮಾಡಿದ್ರೂ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ಇಲ್ಲ. ಬಂಡೆ ಟೀಮ್ ಅದೆಷ್ಟೇ ಬಾಂಬ್ ಸಿಡಿಸಿದ್ರೂ ಟಗರುಗೆ ಚಿಂತೆ ಇಲ್ಲ. ಯಾಕಂದ್ರೆ ಡಿಸೆಂಬರ್ ಅಂತ್ಯದವರೆಗೂ ಮುಖ್ಯಮಂತ್ರಿ ಕುರ್ಚಿ ಭದ್ರ ಭದ್ರ ಭದ್ರ. ಸಿದ್ದರಾಮಯ್ಯ ಕುರ್ಚಿ ಸೇಫ್. ವೋಟ್ ಚೋರಿ ಸಮಾವೇಶ ಮುಗಿಸಿಕೊಂಡು ರಾಹುಲ್ ಗಾಂಧಿ ನಾಳೆ ವಿದೇಶಕ್ಕೆ ಹಾರಲಿದ್ದಾರೆ. ಕ್ರಿಸ್ಮಸ್ ಮುಗಿಯುವವರೆಗೂ ರಾಹುಲ್ ಗಾಂಧಿ ಭಾರತಕ್ಕೆ ಮರಳುವ ಸಾಧ್ಯತೆ ಕಡಿಮೆ. ಹೀಗಾಗಿ ಡಿಸೆಂಬರ್ ಅಂತ್ಯದವರೆಗೂ ಸಿಎಂ ಬದಲಾವಣೆಗೆ ಬ್ರೇಕ್ ಬಿದ್ದಂತೆ ಲೆಕ್ಕ. ಜನವರಿ ಮೊದಲ ವಾರದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸಿಎಂ ಡಿಸಿಎಂಗೆ ಬುಲಾವ್ ನೀಡುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಡಿಸೆಂಬರ್ ಮುಗಿಯುವವರೆಗೂ ಸಿದ್ದರಾಮಯ್ಯ ಕುರ್ಚಿಗೆ ಯಾವುದೇ ಧಕ್ಕೆ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಲ್. ಪವರ್ ಫೈಟ್, ಬ್ರೇಕ್ಫಾಸ್ಟ್ ಮೀಟಿಂಗ್, ದೆಹಲಿ ಪರೇಡ್ ನಡುವೆಯೂ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಬೆಂಗಳೂರು ವಾತಾವರಣದಂತೆ ಫುಲ್ ಕೂಲ್ ಆಗಿದ್ದಾರೆ. ಇದಕ್ಕೆ ಕಾರಣ ಹೈಕಮಾಂಡ್ ಅಭಯ. ಮುಂದಿನ ಬಜೆಟ್ ಮಂಡಿಸುವವರೆಗೂ ಹೈಕಮಾಂಡ್ ಅಧಿಕಾರ ಹಸ್ತಾಂತರ ಮಾಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಟೀಮ್ ತುಂಬಾ ಕಾನ್ಫಿಡೆನ್ಸ್ನಲ್ಲಿದೆ. ದೆಹಲಿ ಅಂಗಳದಲ್ಲಿ ಟಗರುಗೆ ರಾಹುಲ್ ಗಾಂಧಿ, ವೇಣುಗೋಪಾಲ್ ಅಭಯ ಇದೆಯಂತೆ. ಇವತ್ತಿನ ದೆಹಲಿ ಪ್ರವಾಸ ಬರೀ ವೋಟ್ ಚೋರಿ ವಿರುದ್ಧ ಪ್ರತಿಭಟನೆಗಷ್ಟೇ ಸೀಮಿತ. ನಾಯಕತ್ವ ಬದಲಾವಣೆ ಮಾತುಕತೆ ಅಸಾಧ್ಯ ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕೆ ಸಿಎಂ ಅಂಡ್ ಟೀಮ್ ಫುಲ್ ಕಾನ್ಫಿಡೆನ್ಸ್ನಲ್ಲಿ ದೆಹಲಿಗೆ ತೆರಳಿದ್ಯಂತೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜು ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಮುಖ್ಯಮಂತ್ರಿಗಳು ಕೂಲ್ ಆಗಿದ್ದಾರೆ ಅನ್ನೋದು ಯಾಕೆ, ಅವರಿಗೆ ಏನು ಸಂದೇಶ ಬಂದಿದೆ ಹೈಕಮಾಂಡ್ನಿಂದ? ಸದ್ಯ ಹೇಗಿದೆ ಸದ್ಯದ ಎಲ್ಲ ಚಿತ್ರಣ? ರಂಜಿತ್, ಬಹಳ ಪ್ರಮುಖವಾಗಿ ಡಿಸೆಂಬರ್ ತಿಂಗಳ ಅಂದ್ರೆ ಅಂತ್ಯದ ಒಳಗಾಗಿ ನಾಯಕತ್ವದ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರಗಳು ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅವರ ಆಪ್ತರ ಬಳಗದಲ್ಲಿ ಇರತಕ್ಕಂಥದ್ದು. ಆದ್ರೆ ಹೈಕಮಾಂಡ್ ಮಾಹಿತಿ ಸರಿಯಾಗಿ ಸಿದ್ದರಾಮಯ್ಯ ಅವರಿಗೆ ಇರತಕ್ಕಂಥದ್ದು ಡಿಸೆಂಬರ್ ತಿಂಗಳಲ್ಲಿ ನನ್ನ ಕುರ್ಚಿಗೆ ಯಾವುದೇ ಧಕ್ಕೆ ಬರಲಿಕ್ಕಿಲ್ಲ ಅನ್ನುವಂಥದ್ದು. ಹಾಗಾಗಿ ಅವರು ಕೂಲ್ ಮೂಡ್ನಲ್ಲಿದ್ದಾರೆ. ಈಗಾಗಲೇ ಅಧಿವೇಶನ ಮುಗಿದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಕರೀತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದ್ ಕಡೆ ಇದ್ರೆ, ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಏನಾಗ್ಲಿಕ್ಕಿಲ್ಲ, ಇದೊಂದು ಬಜೆಟ್ ಅನ್ನ ನಾನು ಮಂಡಿಸಿ ಬೇಕಿದ್ರೆ ಬಿಟ್ಕೊಡಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತದೆ. ಇದಕ್ಕೆ ಪ್ರಮುಖ ಕಾರಣ ರಾಹುಲ್ ಗಾಂಧಿ ಅನ್ನುವಂಥದ್ದು. ಈಗಾಗಲೇ ಅವರು 15ನೇ ತಾರೀಕು ನಾಳೆ ವಿದೇಶಕ್ಕೆ ತೆರಳುತ್ತಾ ಇರೋದ್ರಿಂದ ಅವರು ಕ್ರಿಸ್ಮಸ್ ರಜೆ ಕಳೆದು ದೆಹಲಿಗೆ ವಾಪಸ್ ಆಗ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಹಾಗಾಗಿ ಡಿಸೆಂಬರ್ ತಿಂಗಳಲ್ಲಿ ಸ್ಥಾನಕ್ಕೆ ಯಾವುದೇ ಅಬಾಧ್ಯತೆ ಇಲ್ಲ ಅನ್ನುವಂಥದ್ದು. ಮತ್ತು ಏನಾದ್ರೂ ಚರ್ಚೆ ಕರೆದ್ರೂ ಕೂಡ ಜನವರಿ ಮೊದಲ ವಾರದಲ್ಲಿ ಕರೀಬಹುದು ಅಂತ ಲೆಕ್ಕಾಚಾರ ಮತ್ತು ಆಶಾವಾದ ಸಿದ್ದರಾಮಯ್ಯರಿಗಿದೆ. ಆ ಸಂದರ್ಭದಲ್ಲಿ ನಾನು ಒಂದಷ್ಟು ಮನವಿಗಳನ್ನ ಮಾಡಬಹುದು. ಇಂತಹ ಸಮಯಕ್ಕೆ ನಾನು ನಿಮಗೆ ಸ್ಥಾನವನ್ನು ಬಿಟ್ಕೊಡ್ತೇನೆ, ಇಲ್ಲ ಈ ತರದ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಸದ್ಯಕ್ಕೆ ಆಗಲ್ಲ ಅನ್ನುವಂಥ ಮಾತುಗಳು ಪರಿಸ್ಥಿತಿಯನ್ನು ವಿವರಿಸಬಹುದು ಅನ್ನುವಂಥದ್ದು ಒಂದಷ್ಟು ಲೆಕ್ಕಾಚಾರಗಳಿದ್ದಾವೆ. ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಅದರಲ್ಲೂ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರ ಪರವಾಗಿ ಈಗಲೂ ಕೂಡ ಬ್ಯಾಟಿಂಗ್ ಮಾಡ್ತಾ ಇರೋದ್ರಿಂದ ಸಹಜವಾಗಿ ನನ್ನ ಪರವಾಗಿ ಬಲ ಇರುತ್ತೆ, ಸದ್ಯಕ್ಕಂತೂ ನನ್ನ ಸ್ಥಾನಕ್ಕೆ
ಸ್ಥಾನಕ್ಕೆ ಯಾವುದು ಅಬಾಧತೆ ಇಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಂದ ಯಾವುದೇ ಬದಲಾವಣೆಗಳು ಆಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈ ದೆಹಲಿಗೆ ಕೂಲ್ನಲ್ಲಿ ಹೋಗತಕ್ಕಂಥದ್ದು. ಇನ್ನೊಂದು ಡಿಕೆ ಶಿವಕುಮಾರ್ ಬಣದವರು ಸಿದ್ದರಾಮಯ್ಯ ಅವರ ಬಣದ ವಿರುದ್ಧ ಯತೀಂದ್ರ ಅವರ ವಿರುದ್ಧ ಆಕ್ರೋಶಗೊಂಡು ಇವತ್ತು ಹೈಕಮಾಂಡ್ ಕೆಲ ನಾಯಕರಿಗೆ ದೂರು ಕೊಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಪ್ರತಿದಿನ ಹೇಳಿಕೆಗಳನ್ನ ಯತೀಂದ್ರ ಅವರು ಕೊಡ್ತಾ ಇದ್ದಾರೆ. ಹೀಗಾಗಿ ಅವರ ಬಾತಿಗೆ ಕಡಿವಾಣವನ್ನು ಹಾಕಿ ಅನ್ನುವಂತ ಲೆಕ್ಕಾಚಾರದಲ್ಲಿ ದೂರನ್ನ ಕೊಡುವಂತ ಸಾಧ್ಯತೆಗಳಿದ್ದಾವೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ದೂರು ಕೊಡುವುದು ಮತ್ತು ನನಗೆ ಮಾತು ಕೊಟ್ಟಂತೆ ನಡೆದುಕೊಳ್ಳಿ ಅನ್ನುವಂತ ನೆನಪಿಸುವಂತ ಕೆಲಸವನ್ನ ಹೈಕಮಾಂಡ್ ಮಟ್ಟದಲ್ಲಿ ಮಾಡ್ತಾ ಇದ್ರೆ, ಕೂಲ್ ಮೂಡ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ನನ್ನ ಸ್ಥಾನಕ್ಕೆ ಯಾವುದೇ ಅಬಾಧತೆ ಇಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ದೆಹಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ರಂಜಿತ್. ಓಕೆ ಬಸವರಾಜು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿ ಅವರೇ ಹೇಳಿದ್ದೂ ಆಗಿದೆ. ಹೈಕಮಾಂಡ್ ಏನ್ ಹೇಳುತ್ತೆ ಆ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿಯೂ ಹೇಳಿಯಾಗಿದೆ. ಅವರ ಆಪ್ತ ಬಣದ ಶಾಸಕರುಗಳೆಲ್ಲ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದರ ನಡುವೆ ಹೈಕಮಾಂಡ್ ಇವತ್ತು ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇವರಿಬ್ಬರನ್ನೂ ಕೂಡ ಇವತ್ತು ಭೇಟಿ ಆಗ್ತಾ ಇರೋದ್ರಿಂದಾಗಿ ಬಹುಶಃ ಇದೆಲ್ಲವೂ ಕೂಡ ಒಂದು ತಾರ್ಕಿಕ ಅಂತ್ಯ ಕಾಣುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಈ ಸಿಎಂ ಕುರ್ಚಿ ಜಟಾಪಟಿ ಯಾವ ಹಂತಕ್ಕೀಗ ತಲುಪಿದೆ, ಏನಾಗಬಹುದು, ಸಿದ್ದರಾಮಯ್ಯನವರ ಮುಂದಿನ ಹಾದಿ ಏನಿರಬಹುದು, ಡಿಕೆ ಶಿವಕುಮಾರ್ ಅವರು ಇದೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತಾರಾ? ಇದೆಲ್ಲದರ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ನಲ್ಲಿನ ಸಿಎಂ ಕುರ್ಚಿ ಕಾಳಗದ ಕಿಚ್ಚು ದೆಹಲಿಗೆ ಹಬ್ಬಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಪವರ್ ಶೇರಿಂಗ್ ಫೈಟ್ ರಾಷ್ಟ್ರ ರಾಜಧಾನಿಗೆ ಶಿಫ್ಟ್ ಆಗಿದೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಂಗಳದಲ್ಲಿ ಕುರ್ಚಿ ಚೆಂಡು ಪುಟಿಯುತ್ತಿದೆ. ಆದ್ರೆ ಸದ್ಯಕ್ಕಂತೂ ಟಗರು ಚೇರ್ ಸೇಫ್. ಡಿಸೆಂಬರ್ ಅಂತ್ಯದವರೆಗೂ ಸಿಎಂ ಸಿದ್ದು ಕುರ್ಚಿ ಭದ್ರ. ರಾಹುಲ್ ಗಾಂಧಿ ಬಂದ ಬಳಿಕವಷ್ಟೇ ಕುರ್ಚಿ ನಿರ್ಧಾರ. ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಅದೆಷ್ಟೇ ಡಿನ್ನರ್ ಪಾರ್ಟಿ ಮಾಡಿದ್ರೂ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ಇಲ್ಲ. ಬಂಡೆ ಟೀಮ್ ಅದೆಷ್ಟೇ ಬಾಂಬ್ ಸಿಡಿಸಿದ್ರೂ ಟಗರುಗೆ ಚಿಂತೆ ಇಲ್ಲ. ಯಾಕಂದ್ರೆ ಡಿಸೆಂಬರ್ ಅಂತ್ಯದವರೆಗೂ ಮುಖ್ಯಮಂತ್ರಿ ಕುರ್ಚಿ ಭದ್ರ. ಸಿದ್ದರಾಮಯ್ಯ ಕುರ್ಚಿ ಸೇಫ್. ವೋಟ್ ಚೋರಿ ಸಮಾವೇಶ ಮುಗಿಸಿಕೊಂಡು ರಾಹುಲ್ ಗಾಂಧಿ ನಾಳೆ ವಿದೇಶಕ್ಕೆ ಹಾರಲಿದ್ದಾರೆ. ಕ್ರಿಸ್ಮಸ್ ಮುಗಿಯುವವರೆಗೂ ರಾಹುಲ್ ಗಾಂಧಿ ಭಾರತಕ್ಕೆ ಮರಳುವ ಸಾಧ್ಯತೆ ಕಡಿಮೆ. ಹೀಗಾಗಿ ಡಿಸೆಂಬರ್ ಅಂತ್ಯದವರೆಗೂ ಸಿಎಂ ಬದಲಾವಣೆಗೆ ಬ್ರೇಕ್ ಬಿದ್ದಂತೆ ಲೆಕ್ಕ. ಜನವರಿ ಮೊದಲ ವಾರದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸಿಎಂ ಡಿಸಿಎಂಗೆ ಬುಲಾವ್ ನೀಡೋ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಡಿಸೆಂಬರ್ ಮುಗಿಯುವವರೆಗೂ ಸಿದ್ದರಾಮಯ್ಯ ಕುರ್ಚಿಗೆ ಯಾವುದೇ ಧಕ್ಕೆ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಲ್. ಪವರ್ ಫೈಟ್, ಬ್ರೇಕ್ಫಾಸ್ಟ್ ಮೀಟಿಂಗ್, ದೆಹಲಿ ಪರೇಡ್ ನಡುವೆಯೂ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಬೆಂಗಳೂರು ವಾತಾವರಣದಂತೆ ಫುಲ್ ಕೂಲ್ ಆಗಿದ್ದಾರೆ. ಇದಕ್ಕೆ ಕಾರಣ ಹೈಕಮಾಂಡ್ ಅಭಯ. ಮುಂದಿನ ಬಜೆಟ್ ಮಂಡಿಸುವವರೆಗೂ ಹೈಕಮಾಂಡ್ ಅಧಿಕಾರ ಹಸ್ತಾಂತರ ಮಾಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಟೀಮ್ ತುಂಬಾ ಕಾನ್ಫಿಡೆನ್ಸ್ನಲ್ಲಿದೆ. ದೆಹಲಿ ಅಂಗಳದಲ್ಲಿ ಟಗರುಗೆ ರಾಹುಲ್ ಗಾಂಧಿ, ವೇಣುಗೋಪಾಲ್ ಅಭಯ ಇದೆಯಂತೆ. ಇವತ್ತಿನ ದೆಹಲಿ ಪ್ರವಾಸ ಬರೀ ವೋಟ್ ಚೋರಿ ವಿರುದ್ಧ ಪ್ರತಿಭಟನೆಗಷ್ಟೇ ಸೀಮಿತ. ನಾಯಕತ್ವ ಬದಲಾವಣೆ ಮಾತುಕತೆ ಅಸಾಧ್ಯ ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕೆ ಸಿಎಂ ಅಂಡ್ ಟೀಮ್ ಫುಲ್ ಕಾನ್ಫಿಡೆನ್ಸ್ನಲ್ಲಿ ದೆಹಲಿಗೆ ತೆರಳಿದ್ಯಂತೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜು ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಮುಖ್ಯಮಂತ್ರಿಗಳು ಕೂಲ್ ಆಗಿದ್ದಾರೆ ಅನ್ನೋದು ಯಾಕೆ, ಅವರಿಗೆ ಏನು ಸಂದೇಶ ಬಂದಿದೆ ಹೈಕಮಾಂಡ್ನಿಂದ? ಸದ್ಯ ಹೇಗಿದೆ ಸದ್ಯದ ಎಲ್ಲ ಚಿತ್ರಣ? ರಂಜಿತ್, ಬಹಳ ಪ್ರಮುಖವಾಗಿ ಡಿಸೆಂಬರ್ ತಿಂಗಳ ಅಂದ್ರೆ ಅಂತ್ಯದ ಒಳಗಾಗಿ ನಾಯಕತ್ವದ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಬಹುದು ಅನ್ನುವಂತ ಲೆಕ್ಕಾಚಾರಗಳು ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅವರ ಆಪ್ತರ ಬಳಗದಲ್ಲಿ ಇರತಕ್ಕಂಥದ್ದು. ಆದ್ರೆ ಹೈಕಮಾಂಡ್ ಮಾಹಿತಿ ಸಹಿಯಾಗಿ ಸಿದ್ದರಾಮಯ್ಯ ಅವರಿಗೆ ಇರತಕ್ಕಂಥದ್ದು ಡಿಸೆಂಬರ್
ತಿಂಗಳಲ್ಲಿ ನನ್ನ ಕುರ್ಚಿಗೆ ಯಾವುದೇ ಧಕ್ಕೆ ಬರಲಿಕ್ಕಿಲ್ಲ ಅನ್ನುವಂಥದ್ದು. ಹಾಗಾಗಿ ಅವರು ಕೂಲ್ ಮೂಡ್ನಲ್ಲಿದ್ದಾರೆ. ಈಗಾಗಲೇ ಅಧಿವೇಶನ ಮುಗಿದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಕರೀತಾರೆ ಅನ್ನುವಂತ ನಿರೀಕ್ಷೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದ್ ಕಡೆ ಇದ್ರೆ, ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಏನಾಗ್ಲಿಕ್ಕಿಲ್ಲ, ಇದೊಂದು ಬಜೆಟ್ ಅನ್ನ ನಾನು ಮಂಡಿಸಿ ಬೇಕಿದ್ರೆ ಬಿಟ್ಕೊಡಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಅವರು ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತದೆ. ಇದಕ್ಕೆ ಪ್ರಮುಖ ಕಾರಣ ರಾಹುಲ್ ಗಾಂಧಿ ಅನ್ನುವಂಥದ್ದು. ಈಗಾಗಲೇ ಅವರು 15ನೇ ತಾರೀಕು ನಾಳೆ ವಿದೇಶಕ್ಕೆ ತೆರಳುತ್ತಾ ಇರೋದ್ರಿಂದ ಅವರು ಕ್ರಿಸ್ಮಸ್ ರಜೆ ಕಳೆದು ದೆಹಲಿಗೆ ವಾಪಸ್ ಆಗ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಹಾಗಾಗಿ ಡಿಸೆಂಬರ್ ತಿಂಗಳಲ್ಲಿ ಸ್ಥಾನಕ್ಕೆ ಯಾವುದೇ ಅಬಾಧ್ಯತೆ ಇಲ್ಲ ಅನ್ನುವಂಥದ್ದು. ಮತ್ತು ಏನಾದ್ರೂ ಚರ್ಚೆ ಕರೆದ್ರೂ ಕೂಡ ಜನವರಿ ಮೊದಲ ವಾರದಲ್ಲಿ ಕರೀಬಹುದು ಅಂತ ಲೆಕ್ಕಾಚಾರ ಮತ್ತು ಆಶಾವಾದ ಸಿದ್ದರಾಮಯ್ಯರಿಗಿದೆ. ಆ ಸಂದರ್ಭದಲ್ಲಿ ನಾನು ಒಂದಷ್ಟು ಮನವಿಗಳನ್ನ ಮಾಡಬಹುದು. ಇಂತಹ ಸಮಯಕ್ಕೆ ನಾನು ನಿಮಗೆ ಸ್ಥಾನವನ್ನು ಬಿಟ್ಕೊಡ್ತೇನೆ, ಇಲ್ಲ ಈ ತರದ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಸದ್ಯಕ್ಕೆ ಆಗಲ್ಲ ಅನ್ನುವಂತ ಮಾತುಗಳು ಪರಿಸ್ಥಿತಿಯನ್ನು ವಿವರಿಸಬಹುದು ಅನ್ನುವಂಥದ್ದು ಒಂದಷ್ಟು ಲೆಕ್ಕಾಚಾರಗಳಿದ್ದಾವೆ. ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಅದರಲ್ಲೂ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರ ಪರವಾಗಿ ಈಗಲೂ ಕೂಡ ಬ್ಯಾಟಿಂಗ್ ಮಾಡ್ತಾ ಇರೋದ್ರಿಂದ ಸಹಜವಾಗಿ ನನ್ನ ಪರವಾಗಿ ಬಲ ಇರುತ್ತೆ, ಸದ್ಯಕ್ಕಂತೂ ನನ್ನ ಸ್ಥಾನಕ್ಕೆ ಯಾವುದು ಅಬಾಧತೆ ಇಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಂದ ಯಾವುದೇ ಬದಲಾವಣೆಗಳು ಆಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈ ದೆಹಲಿಗೆ ಕೂಲ್ ಮೂಡ್ನಲ್ಲಿ ಹೋಗತಕ್ಕಂಥದ್ದು. ಇಂದು ಡಿಕೆ ಶಿವಕುಮಾರ್ ಬಣದವರು ಸಿದ್ದರಾಮಯ್ಯ ಅವರ ಬಣದ ವಿರುದ್ಧ ಯತೀಂದ್ರ ಅವರ ವಿರುದ್ಧ ಆಕ್ರೋಶಗೊಂಡು ಇವತ್ತು ಹೈಕಮಾಂಡ್ ಕೆಲ ನಾಯಕರಿಗೆ ದೂರು ಕೊಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಪ್ರತಿದಿನ ಹೇಳಿಕೆಗಳನ್ನ ಯತೀಂದ್ರ ಅವರು ಕೊಡ್ತಾ ಇದ್ದಾರೆ. ಹೀಗಾಗಿ ಅವರ ಬಾತಿಗೆ ಕಡಿವಾಣವನ್ನು ಹಾಕಿ ಅನ್ನುವಂತ ಲೆಕ್ಕಾಚಾರದಲ್ಲಿ ದೂರನ್ನು ಕೊಡುವಂತ ಸಾಧ್ಯತೆಗಳಿದ್ದಾವೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ದೂರು ಕೊಡುವುದು ಮತ್ತು ನನಗೆ ಮಾತು ಕೊಟ್ಟಂತೆ ನಡೆದುಕೊಳ್ಳಿ ಅನ್ನುವಂತ ನೆನಪಿಸುವಂತ ಕೆಲಸವನ್ನ ಹೈಕಮಾಂಡ್ ಮಟ್ಟದಲ್ಲಿ ಮಾಡ್ತಾ ಇದ್ರೆ, ಕೂಲ್ ಮೂಡ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ನನ್ನ ಸ್ಥಾನಕ್ಕೆ ಯಾವುದೇ ಅಬಾಧತೆ ಇಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ದೆಹಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ ರಂಜಿತ್. ಓಕೆ ಬಸವರಾಜು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.